ಮೂರ್ತಿ ನಮಃ. ನನ್ನ ಆರಾಧ್ಯ ದೇವರಂತ ಶ್ರೀರಾಮಚಂದ್ರ ದೇವರಿಗೆ ನಮಸ್ಕರಿಸ್ತಾ, ಜಗನ್ಮಾತೆಯಂಥ ಮೂಕಾಂಬಿಕೆಯನ್ನು ಸ್ಮರಿಸ್ತಾ, ಸ್ಥಳದೇವತೆ ಅಂತ ವಿನಾಯಕನಿಗೆ ನಮಸ್ಕರಿಸ್ತಾ, ಈ ಒಂದು ಪವಿತ್ರ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಭಗವತ್ ಸ್ವರೂಪಿ ಬಂಧುಗಳೇ, ಸುಖಸ್ಯ ಮೂಲಂ ಧರ್ಮ ಅಂತ ಋಷಿವಾಣಿದೆ. ನಾವೆಲ್ಲ ಸುಖದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಇರಬೇಕು ಅಂತೆ ಎಲ್ಲರ ಸಂಕಲ್ಪ ಮತ್ತು ಆಶಯ ಆಗಿರ್ತದೆ. ಸುಖ, ಶಾಂತಿ, ನೆಮ್ಮದಿ ಯಾರಿಗೆ ಬೇಡ? ಪ್ರತಿಯೊಬ್ಬ ಸಾಮಾನ್ಯ ಒಂದು ಭಿಕ್ಷುಕನಿಂದ ಹಿಡಿದು ಈ ದೇಶದ ರಾಜ, ಮಹಾರಾಜ, ಚಕ್ರವರ್ತಿ ಎಲ್ಲರ ಪರಮ ಲಕ್ಷ್ಯ ಸುಖ, ಶಾಂತಿ, ನೆಮ್ಮದಿ. ಆದರೆ ಏನು ಮಾಡೋದು? ದುರದೃಷ್ಟದಿಂದ ಆ ಸುಖ, ಶಾಂತಿ, ನೆಮ್ಮದಿಗಳನ್ನೆಲ್ಲ ಬಹಿರ್ಮುಖವಾಗಿ ಸಿಗ್ತದೆ ಅಂತ ನಾವು ಭ್ರಮಿಸಿದ್ದೇವೆ. ಪಂಚೇಂದ್ರಿಯಗಳ ಮುಖ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಂಬ ಪಂಚೇಂದ್ರಿಯಗಳಿರ್ಬೋದು, ಅಥವಾ ಪಂಚತತ್ವಗಳಿರ್ಬೋದು, ಅಥವಾ ನಮ್ಮ ಕರ್ಮೇಂದ್ರಿಯ ಕೈ, ಕಾಲು, ಬಾಯಿ, ಗುಹ್ಯ, ಉಪಸ್ಥ ಕರ್ಮೇಂದ್ರಿಯಗಳಿರ್ಬೋದು, ಅಥವಾ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ತನ್ಮಾತ್ರೆಗಳಿರ್ಬೋದು. ಇವೆಲ್ಲದರ ಮುಖಾಂತರ ನಮಗೆ ಸುಖ ಸಿಗಬಹುದೆಂಬ ಭ್ರಮೆಯಿಂದ ನಾವೆಲ್ಲ ಪ್ರಾಪಂಚಿಕರಾಗಿ ಲೌಕಿಕ ಜೀವನವನ್ನು ನಡೆಸ್ತಾ ಇದ್ದೇವೆ. ಗುರುಗಳೇ, ಹಾಗಾದರೆ ಪ್ರಾಪಂಚಿಕರಾಗುವುದು, ಲೌಕಿಕ ಜೀವನ ನಡೆಸುವುದು ತಪ್ಪ ಅಂತ ನಿಮ್ಮದು ನೆಕ್ಸ್ಟ್ ಕ್ವಶನ್ ಬರ್ತದೆ. ನಮ್ಮ ಬದುಕು ತಪ್ಪ ಅಂತ? ಖಂಡಿತ ಅಲ್ಲ. ಮನುಸ್ಮೃತಿಯಲ್ಲಿ ಮನು ಇಡ್ತಾನೆ, ಗ್ರಾಸ್ತೋ ಧನ್ಯ ಅಂತ ಇಡ್ತಾನೆ. ಒಬ್ಬ ವ್ಯಕ್ತಿ ತಾನು ಗ್ರಾಸ್ತನಾಗಿ ಹೆಂಡತಿ ಮಕ್ಕಳ ಮಧ್ಯೆ ಇದ್ದು ತನ್ನ ಉದ್ಯೋಗವನ್ನು ಮಾಡಿಕೊಂಡು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ತಾನೆ. ತನಗೆ ಬಂದಂಥ ಉತ್ಪತ್ತಿಯಿಂದ ಒಂದಿಷ್ಟು ಭಾಗವನ್ನು ದಾನ, ಧರ್ಮ, ಪುಣ್ಯದ ಕೆಲಸಕ್ಕೆ, ಕೈಂಕರ್ಯಕ್ಕೆ ವಿನಿಯೋಗಿಸ್ತಾ ಇದ್ದಾನೆ. ಇದೆಲ್ಲ ಸತ್ಯಯುಗ, ತ್ರೇತಾಯುಗರ ದ್ವಾಪರದನಕ್ಕೆ ಬಂತು. ಕಲಿಯುಗಕ್ಕೆ ಬರಲಿಲ್ಲ. ಕಲಿಯುಗಕ್ಕೆ ಬರುವುದು ತಾನು ಅಡ್ಡ ತಿಡ್ಡಿ ಏನೆಲ್ಲ ಸಂಪಾದನೆ ಮಾಡಿ ಅದನ್ನು ಗೋಡನ್ನಲ್ಲಿ, ರೇಷನ್ ಗೋಡನ್ನಲ್ಲಿ ಅಕ್ಕಿ ಮೂಟೆ ಕಟ್ಟಲೆ ಹೇಗೆ ಇಡ್ತೇವೆ, ಅದೇ ಥರ ನಮ್ಗೆ ಅಂಥ ಭ್ರಮೆ ಇಲ್ಲ ಅಂತ ಹೇಳ. ಪರ್ಸಂಟೇಜ್ ಜನ ಇದ್ದಾರೆ ನೋಡಿ. ಇಂಥ ಕಾರ್ಯಕ್ರಮ ಆಗಿದೆ, ನೀವು ಪುಣ್ಯಾತ್ಮರು, ಕಷ್ಟದಲ್ಲಿದ್ದರು, ಬಡತನ ಇದ್ದರು, ಏನೋ ಮಾಡಿಕೊಂಡು ಅಲ್ಲಿ ಕೌಂಟರಿಗೆ 25,000 ಕೊಟ್ಟು ಆ ವಿಘ್ನೇಶ್ವರನಿಗೆ ಸಂತೃಪ್ತಿ ಆಗಬೇಕು. ಗುರುಗಳ ಗುರುಪಾದುಕಾ ಪೂಜೆಯಿಂದ ಶ್ರೀಮನ್ನಾರಾಯಣ ವೇದವ್ಯಾಸರು ಸಂತೃಪ್ತರಾಗಿರ್ತಾರೆಂಬ ಭಾವನೆಯಿಂದ ಶ್ರಮಪಟ್ಟು, ಕಷ್ಟಪಟ್ಟು ಆ ಒಳ್ಳೆಯ ಮನಸ್ಸಿನಿಂದ ಭಗವಂತನ ಸೇವೆ ನಡೆಸ್ತಿರಲ್ವಾ, ಅದು ನಮಗೆ ಇನ್ನೊಂದು ಜನ್ಮಕ್ಕೆ ಡೆಪಾಸಿಟ್ ಅಂತೆ. ನಮ್ಮ ಬದುಕಿನಲ್ಲಿ ಈಗ ನಾವೆಲ್ಲ ಊಟ ಮಾಡೋದು, ಇಲ್ಲಿ ಅನುಭವಿಸಂತ ನಮ್ಮ ಶರೀರ ಇರ್ಬೋದು. ಒಂದು ಸುಂದರವಾದ ಶರೀರ ಅಂದರೆ ಕೈ, ಕಾಲು, ಬಾಯಿ, ಕಣ್ಣು ಎಲ್ಲ ಇದ್ದ ಜಾಗದಲ್ಲೇ ಇರುವುದು. ಏನು ತೊಂದರೆ ಇಲ್ಲದೆ ಇದ್ದ ಜಾಗದಲ್ಲೇ ಇದ್ದುಕೊಂಡು ಕೆಲಸ ಮಾಡ್ತದಲ್ಲ ನಮ್ಮ ಶರೀರದ ಅಂಗಾಂಗಗಳು, ಅದನ್ನು ಭಗವಂತ ಕೊಟ್ಟಂಥ ಕೊಡುಗೆ ಅಂತ ಹೇಳ್ತಾರೆ ಶಾಸ್ತ್ರಜ್ಞರು. ಭಗವಂತ ಯಾಕೆ ಕೊಟ್ಟಿದ್ದಾನೆ ಅಂದರೆ, ಪೂರ್ವಜನ್ಮದಲ್ಲಿ ನೀವು ಮಾಡಿದಂಥ ಉನ್ನತವಾದಂಥ ಕೆಲಸಗಳಿಗೆ ಅನುಸಾರವಾಗಿ ಈ ಜನ್ಮವನ್ನು ಕೊಟ್ಟಿದ್ದಾನೆ. ಈ ಜನ್ಮಕ್ಕೆ ಬರಬೇಕಾದ್ರೆ ನಾವು ಸುಮಾರು ಹೋರಾಟ ಮಾಡಿದ್ದೇವೆ. ಅಂಡಜ, ಉದ್ದುಜ, ಸೇದಜ, ಜರಾಯುಜ ಎಂಬ 4 ಮೆಟಮಾರ್ಫಸಿಸ್ ಅಂತ ಇರ್ತೀವಿ ಇಂಗ್ಲೀಷ್ನ. ಅದನ್ನೇ ರೂಪಾಂತರ, ಪರಿವರ್ತನೆ ಅಂತ ಹೇಳ್ತಾರೆ. ಅಂಡಜ, ಉದ್ದುಜ, ಸೇದಜ, ಜರಾಯುಜ ಎಂಬ, ಅದು ಬೆವರಿನ ರೂಪದಿಂದ ಒಂದು ಕೀಟ ಇರ್ಬೋದು, ಹುಲ್ಲಿನ ರೂಪದಿಂದ ಇರ್ಬೋದು, ಅಥವಾ ಮೊಟ್ಟೆ ರೂಪದಿಂದ ಇರ್ಬೋದು, ಅಥವಾ ಮನುಷ್ಯನೆಂಬ ತಾಯಿಯ ಗರ್ಭದಿಂದ ಜರಾಯು ಎಂಬ ಚೀಲದಿಂದ ಮನುಷ್ಯನಾಗಿ ಹುಟ್ಟಿ ಬರ್ತಾನೆಂತೆ ಶಾಸ್ತ್ರಜ್ಞರು ಉಲ್ಲೇಖ ಮಾಡ್ತಾರೆ. ಆ ಮನುಷ್ಯನಾಗಿ ಜನ್ಮ ಸಿಕ್ಕಿದ ಮೇಲೆ ನಿಮ್ಮ ಪಾಲಿನ ಕಾಂಟ್ರಾಕ್ಟ್ ಇದೆ. ಇಲ್ಲಿ ಕೆಲವರು ಕೇಳಿದೆ, ಏನರೋ ಮಗ ಉದ್ಯೋಗ ಅಂತ, ಕಾಂಟ್ರಾಕ್ಟ್ ಅಂತ ಹೇಳಿದ್ರು. ಕಾಂಟ್ರಾಕ್ಟ್ ಅಂದರೆ ನೀವು ಸಿವಿಲ್ ಕಾಂಟ್ರಾಕ್ಟ್, ರೋಡ್ ಮಾಡೋದು, ಡಾಮರ್ ಮಾಡೋದು, ಬ್ರಿಡ್ಜಿ ಮಾಡೋದೆಲ್ಲ. ಆದರೆ ಭಗವಂತ ಹೇಳ್ತಾನೆ, ಶ್ರೇಯಾನು ಸ್ವಧರ್ಮೋ ವಿಗುಣ ಪರಧರ್ಮ ಸ್ವಾನುಷ್ಠಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯೋವ ಅಂತ ಹೇಳಿದ್ರು. ಶ್ರೇಯಾನು ಸ್ವಧರ್ಮೋ ವಿಗುಣ, ನಿನ್ನ ಧರ್ಮವನ್ನು ನೀನು ಅನುಸರಿಸಬೇಕು, ಅದು ಶ್ರೇಷ್ಠ. ಪರಧರ್ಮೋ ಭಯೋವ, ಪರಧರ್ಮ ಅದು ಭಯ ಹುಟ್ಟಿಸುವಂಥದ್ದು. ಅಂದರೆ ಇಲ್ಲಿ ಧರ್ಮ ಅಂದರೆ ಕರ್ತವ್ಯವನ್ನು ಇರ್ತಾನೆ. ಅರ್ಜುನನಿಗೆ ಯುದ್ಧ ಮಾಡಲಿಕ್ಕೆ ಹೆದರಿಕೆ ಆಗ್ತದೆ. ಎದುರು ನಿಂತಂಥ ಕೌರವರು, ದೊಡ್ಡಪ್ಪ, ಚಿಕ್ಕಪ್ಪ, ಮಾವ ಎಲ್ಲ ಸಂಬಂಧಿಗಳು, ತಾತಂದರು ಎಲ್ಲ ಅವರ ಮಧ್ಯೆ ನಾನು ಯುದ್ಧ ಮಾಡೋದಿಲ್ಲ, ಅವರೆಲ್ಲ ಸಾಯ್ತಾರೆ ಅಂತ ಹೇಳ್ತಾನೆ ಅರ್ಜುನ. ಅದಕ್ಕೆ ಅವ ಹೇಳ್ತಾರೆ ಕೃಷ್ಣ, ಅವರನ್ನು ನೀನು ಕೊಲ್ಲುವುದಲ್ಲಪ್ಪ, ಅವರ ಕರ್ಮಗಳೇ ಕೊಂದುಬಿಡ್ತದೆ ಅಂತ.
ಈಗ ನಾವೆಲ್ಲ ಸಾಯುವಾಗ ಒಂದಷ್ಟು ಬೊಬ್ಬೆ ಆಗ್ತೇವೆ ಅಲ್ವಾ, ನಮ್ಮ ಪಕ್ಕದವರು ಸತ್ತಾಗ. ಇಂದಿನ ಯುಗದಲ್ಲಿ ಯಮಧರ್ಮರಾಯನನ್ನು ಅಥವಾ ಅವನ ತಂಗಿಯನ್ನು ಕಾಲದೇವತೆಯನ್ನು ಕರಿತೇವೆ. ಯಾಕಂದ್ರೆ ಹಿಂಗೆ ಮಾಡಿದ್ರಿ, ಅವನದೇನು ಅಪರಾಧ ಇಲ್ಲ ಅಂತೆ. ಆಗ ಅವನು ಹೇಳ್ತಾನಂತೆ, ನಾನು ನಿರಪರಾಧಿ, ನಾನು ಆ ಪರಮೇಶ್ವರನ ಕೆಲಸದ ಒಬ್ಬ ಒಡೆಯ ಆಳು. ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಿಮ್ಮ ಪ್ರಾಣಗಳು ಈ ಭೂಮಿಯಲ್ಲಿ ಶರೀರದ ಒಳಗೆ ಎಷ್ಟು ಸಮಯ ಇರ್ತದೆ, ಎಷ್ಟು ದಿವಸ, ಎಷ್ಟು ಗಂಟೆ ಅಂತೆ. ಅದನ್ನೆಲ್ಲ ತಿದ್ದುಪಡಿ ಮಾಡಲಿಕ್ಕೆ ನನಗೂ ಅಧಿಕಾರ ಇಲ್ಲ ಅಂತ ಹೇಳ್ತಾನೆ. ಯಾರು? ನಮ್ಮ ಯಮಧರ್ಮರಾಯ ಕೂಡ ಅಂತೆ. ಹಾಗೆ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಮಗೆ ಇಲ್ಲಿ ಕಾಂಟ್ರಾಕ್ಟ್ ಅಂದರೆ ರೋಡದ್ದಲ್ಲ, ಎಲ್ಲ ಬದುಕಿನ ಆಯಾಮಗಳು. ಒಬ್ಬ ಅಧ್ಯಾಪಕನಾಗ್ತಾನೆ, ಒಬ್ಬ ಒಳಗೆ ಗರ್ಭಗುಡಿಯಲ್ಲಿ ಪೂಜೆ ಮಾಡ್ತಾನೆ, ಒಬ್ಬ ವಕೀಲಾಗ್ತಾನೆ, ಒಬ್ಬ ಜಡ್ಜ್ ಆಗ್ತಾನೆ, ಒಬ್ಬ ಶಾಸಕ ಆಗ್ತಾನೆ, ಒಬ್ಬ ಮತ್ತೆ ಸಂಸದ ಆಗ್ತಾನೆ, ಮಂತ್ರಿ ಆಗ್ತಾನೆ, ಮುಖ್ಯಮಂತ್ರಿ ಆಗ್ತಾನೆ, ಪ್ರಧಾನಿ, ಎಲ್ಲ ವಿಭಿನ್ನವಾದ ಸ್ತರಗಳಲ್ಲಿ ಒಂದೊಂದು ಕಾಂಟ್ರಾಕ್ಟ್ಗಳನ್ನು ಕೊಡ್ತಾನೆ ಭಗವಂತ. ಅಷ್ಟನ್ನು ನೀನು ಮುಗಿಸಿ ಬರಬೇಕು ಅಂತ ಇರ್ತಾನೆ. ಆಗಿರುವಾಗ ಅದನ್ನೆಲ್ಲ ನಾವು ನಿರಾತಂಕವಾಗಿ ಭಗವಂತ ಕೊಟ್ಟಂಥ ಕೆಲಸವನ್ನು ನಿಷ್ಕಲ್ಮಶ ಭಾವದಿಂದ ಮಾಡಿದಾಗ ಅದಕ್ಕೆ ಕರ್ಮಯೋಗ ಅಂತ ಹೇಳ್ತೇವೆ. ಕರ್ಮಣ್ಯೇವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಅಂತ ಹೇಳಿ, ನೀನು ಕೆಲಸ ಮಾತ್ರ ಮಾಡು, ಏನಾಗಬೇಕು ಅಂತ ನನಗೆ ಬಿಡುವಂತೆ ಅಲ್ಲಿ ಭಗವಂತ ಇರ್ತಾನೆ. ಭಗವಂತನಿಗೆ ನಾವು ಹತ್ರ ಆಗಬೇಕು. ಈ ಶರೀರ ಕೊಟ್ಟ ಮೇಲೆ ಎಷ್ಟೋ ಸಲ ಹೇಳಿಕೊಂಡು, ಸ್ವಾಮಿ ನಾವು ಈಗ ಜವಾನರಿದ್ದೇವೆ, ಹೆಂಡತಿ ಮಕ್ಕಳೆಲ್ಲ ಇದೆ, ಈಗ ನಾವು ದುಡಿಬೇಕು, ಈಗ ನಾವು ಭಗವಂತನಿಗೆ ಹತ್ರ ಆದರೆ ಹೆಂಗೆ? ಒಂದು 80 ದಾಟಿದ ಮೇಲೆ 70 ದಾಟಿದ ಮೇಲೆ ಹತ್ರ ಆದರೆ ಆಗೋದಿಲ್ವ ಅಂತ ಕೆಲವರ ಪ್ರಶ್ನೆ ಉಂಟು. 80 ದಾಟಿದ ಮೇಲೆ 70 ದಾಟಿದ ಮೇಲೆ ಗಟ್ಟಿಯಾಗಿ ನಿಮಗೆ ಶ್ವಾಸ ತಗೊಳ್ಳಿಕ್ಕೆ ಆಗುವುದಿಲ್ಲ. ಕೆಲವೊಂದು ಸಲ ದೀರ್ಘ ಶ್ವಾಸ ತಗೊಳ್ಳಿದ್ರೆ ಇಲ್ಲ, ಆ ಶ್ವಾಸ ತಗೊಳ್ಳೋ ಶಕ್ತಿಯನ್ನು ಕಳ್ಕೊಡ್ತೇವೆ. ಗಟ್ಟಿ ಸರ್ತ ನೆಟ್ಟಗೆ ನಿಂತು ನಡೆಯಿರಿಂತೆ ಅದು ಆಗೋದಿಲ್ಲ, ಬೆನ್ನು ಕೇಳೋದಿಲ್ಲ. ಇಲ್ಲಿ 1 ಗಂಟೆ 2 ಗಂಟೆ 3 ಗಂಟೆ ಕೂತ್ಕೊಳ್ಳಿ ಅಂತಲೇ ಅದು ಕೇಳೋದಿಲ್ಲ. ಅದಕ್ಕೆ ಹೇಳ್ತಾರೆ ಶಾಸ್ತ್ರಜ್ಞರು, ಬೆನ್ನು ಬಾಗದ ಮುನ್ನ, ಇಂದ್ರಿಯ ದುರ್ಬಲ ಆಗದ ಮುನ್ನ, ಆರೋಗ್ಯ ಆಗಿರುವಾಗಲೇ ಭಗವಂತನ ಚಿಂತನೆಯನ್ನು ಮಾಡ್ತಾ ಇರುವಂತೆ. ಸನ್ಯಾಸಿ ಆಗುವಂತೆ ಹೇಳುವುದಿಲ್ಲ ಶಾಸ್ತ್ರ ಯಾರನ್ನು ಕೂಡ. ನಿಮ್ಮ ವ್ಯವಹಾರದ ಮಧ್ಯೆ ಇರಿ, ಅದಕ್ಕೆ ಸಾಕ್ಷೀಭೂತರಾಗಿ ಅಂತ ಹೇಳ್ತಾರೆ. ಭಗವಂತನನ್ನು ಅನುಸರಿಸಬೇಕಾದ್ರೆ ಆ ಭಗವಂತನೇ ಎಲ್ಲ ನಮ್ಮ ಕೈ, ಕಾಲು, ಬಾಯಿ, ಶರೀರದ ಎಲ್ಲ ಅಂಗಾಂಗಗಳಲ್ಲಿ ಅವನೇ ಮಾಡ್ತಾನೆ, ಮಾಡಿಸ್ತಾನೆ ಎಂಬ ಭಾವನೆ ಇರಬೇಕಂತೆ ನಮಗೆ. ಆಗ ಯಾವ ದೋಷವೂ ನಮಗೆ ಬರುವುದಿಲ್ಲ. ಅದಕ್ಕೊಂದು ಕತೆ ನೆನಪಾಗ್ತದೆ. ವಿಶ್ವಾಮಿತ್ರರು ವಸಿಷ್ಠರ ಕಥೆಯೆಲ್ಲ ಕೇಳಿದ್ದೀರಿ ನೀವು. ವಸಿಷ್ಠರು ನಮ್ಮ ಪರಂಪರೆಗೆ, ಸೂರ್ಯವಂಶ, ನಮ್ಮ ಅಯೋಧ್ಯೆಯ ಪರಂಪರೆಗೆ ರಾಜಗುರುಗಳು ವಸಿಷ್ಠರು. ಇನ್ನೊಂದು ಕಡೆಯಿಂದ ಅವರ ಹತ್ರ ಜಿದ್ದಾಜಿದ್ದಿನ ಹೋರಾಟವನ್ನು ಮಾಡಿ ಅವಮಾನಿತನಾಗಿ ತನ್ನ ಎಲ್ಲ ಮಕ್ಕಳನ್ನು ಕಳ್ಕೊಂಡು, ರಾಜ್ಯಕೋಶಗಳನ್ನು ಕಳ್ಕೊಂಡು, ಏನು ಕಾರಣ? ಒಂದು ದನಕ್ಕಾಗಿ. ವಿಶ್ವಾಮಿತ್ರರು ರಾಜನಾಗಿರುವಾಗ ವಸಿಷ್ಠಾಶ್ರಮಕ್ಕೆ ಬರ್ತಾರೆ. ಅಲ್ಲಿ ಅವರ ದನವನ್ನು ಕೇಳ್ತಾರೆ, ನಂದಿನಿಯನ್ನು. ನಂದಿಗ್ರಾಮ ಅಂತ ಹೇಳ್ತೇವೆ, ನಮ್ಮ ಅಯೋಧ್ಯೆಯಲ್ಲಿ ಮಠ ಆಗ್ತದೆ. ಮಠದಿಂದ 3 ಕಿಲೋಮೀಟರ್ ದೂರದಲ್ಲಿ ಭರತ ಕುಂಡ ಅಂತ ಇದ್ದಾನೆ, ಭರತ ತಪಸ್ಸು ಮಾಡಿದ ಜಾಗ. ಅದಕ್ಕೆ ಇನ್ನೊಂದು ಹೆಸರು ನಂದಿಗ್ರಾಮ ಅಂತೆ, ಅಂದರೆ ನಂದಿನಿ ಇದ್ದಂಥ ಜಾಗ, ವಸಿಷ್ಠರು ಪಾಠಶಾಲೆಯನ್ನು ಮಾಡಿದಂಥ ಜಾಗ. ನಮ್ಮ ಈಗ ಅಯೋಧ್ಯೆಯಲ್ಲಿ ಶಾಖಾ ಮಠ ಆಗ್ತದೆ, ಅದರ ಪಕ್ಕದಲ್ಲಿ ಆ ಪುಣ್ಯಸ್ಥಳ. ಅಲ್ಲಿ ಅವರ ಹತ್ರ ಕಾಮಧೇನುವನ್ನು ಕೇಳ್ತಾನೆ. ಯಾರು? ವಿಶ್ವಾಮಿತ್ರ. ಇಲ್ಲಯ್ಯ, ಇದು ಕೊಡಲಿಕ್ಕೆ ಆಗುವುದಿಲ್ಲ, ಯಾಗ ಯಜ್ಞಗಳನ್ನು ಮಾಡಲಿಕ್ಕೆ ಅದು ಬೇಡಿದ್ದನ್ನು ಕೊಡ್ತದೆ, ದೇವೇಂದ್ರ ಕೊಟ್ಟದ್ದು ಅಂತ ಹೇಳ್ತಾನೆ. ಆವಾಗ ಅದೊಂದು ಯುದ್ಧವೇ ಆಗ್ತದೆ. ಆ ಯುದ್ಧದಲ್ಲಿ ಎಲ್ಲ ವಿಶ್ವಾಮಿತ್ರ ಜನರು ಎಲ್ಲ ನಾಶ ಆಗ್ತಾರೆ. ಒಬ್ಬ ಮಗ ಇದ್ದಾನೆ, ಅವನನ್ನು ರಾಜ್ಯ ಕಳಿಸಿ ಪಟ್ಟಾಭಿಷೇಕ ಮಾಡಿ ಈ ಕಡೆಯಿಂದ ನಾನು ಸನ್ಯಾಸವನ್ನು ತೆಕೊಡ್ತಾನೆ. ಒಂದು ಅದ್ಭುತ ವ್ಯವಸ್ಥೆ ನೋಡಿ. ಒಂದು ದಿವಸ ಬ್ರಹ್ಮರ್ಷಿಗಳಂತ ವಸಿಷ್ಠರು ತಪಸ್ಸಿಗೆ ಕೂತಿದ್ದಾರೆ. ಊರ್ಧ್ವರೇತಸ್ಕರಾಗಿ ಮೇಲೆ ನೋಡ್ತಾ ಇದ್ದಾರೆ. ಮೇಲೆ ನೋಡ್ತಾ ನೋಡ್ತಾ ನಡೆಯಲಿ ಅಂತ ಹೇಳ್ತಾರೆ. ಅರುಂಧತಿ ಕೇಳ್ತಾಳೆ, ಏನು ಸ್ವಾಮಿ ನಡೆಯಲಿ ಅಂತೆ? ನಾಳೆ ನಮ್ಮ ಮನೆ ಅಂಗಳದಲ್ಲಿ ಒಂದು ರಕ್ತದ ನದಿ ಹರಿಯಲಿಕ್ಕಿದೆ, ವಿಶ್ವಾಮಿತ್ರ ಬರ್ತಾನೆ, ದೊಡ್ಡ ಯುದ್ಧವನ್ನೇ ಮಾಡ್ತಾನೆ. ಆದ ಕಾರಣ ನಮ್ಮ ಮನೆಯ ಅಂಗಳ ಆಶ್ರಮದಲ್ಲಿ ಒಂದು ರಕ್ತದ ನದಿ ಹರಿಯಲಿಕ್ಕಿದೆ ಅಂತ ಹೇಳ್ತಾರೆ. ಆಗ ಅಮ್ಮನಿಗೆ ರೋಮಾಂಚನ ಆಗ್ತದೆ. ಅರುಂಧತಿ, ಬೇಡ ಸ್ವಾಮಿ, ನಮ್ಮ ಮನೆ ಅಂಗಳದಲ್ಲಿ ಅದು ನಡೆಯೋದು ಬೇಡ, ಇನ್ನೆಲ್ಲಾದರೂ ಆಗಲಿ ಅಂತ ಹೇಳ್ತಾರೆ. ಇಲ್ಲಮ್ಮ, ಆಗುವುದೆಲ್ಲ ನಮ್ಮಲ್ಲಿ ಆಗಬೇಕು, ನಾವು ಮತ್ತೊಬ್ಬರ ಕಡೆ ಯಾಕೆ ದೂಡಿ ಬಿಡುವುದು ಅಂತ ಹೇಳ್ತಾರೆ. ಈ ತನ್ಮಧ್ಯೆ ತನ್ನ ಶಿಷ್ಯನಾದಂಥ ವಾಮದೇವನನ್ನು ಕರೀತಾರೆ. ವಾಮದೇವ, ಅವನು ತುಂಬ ತಪಸ್ವಿ. ನಾಳೆ ನನ್ನ ಮನೆ ಅಂಗಳದಲ್ಲಿ ಸಿಟ್ಟಿನಿಂದ ಹೊರಟಂಥ ವಿಶ್ವಾಮಿತ್ರನಿಗೆ ಎದುರಾಗಿ
ಬ್ರಹ್ಮೋಪದೇಶವನ್ನು ದೀಕ್ಷೆಯನ್ನು ಕೊಡಬೇಕು, ಬ್ರಹ್ಮಜ್ಞಾನದ ಬಗ್ಗೆ ದೀಕ್ಷೆಯನ್ನು ಕೊಡಬೇಕು. ವೈರಾಗ್ಯದಿಂದ ಇಲ್ಲಿ ನಮ್ಮ ಆಶ್ರಮದಿಂದ ಹೊರಡ್ತಾನೆ. ವೈರಾಗ್ಯ ಎಂಬುದು ಬೆಂಕಿಯಲ್ಲಿಟ್ಟಂಥ ಲೋಹದ ವಸ್ತುಗಳನ್ನು, ತಲವಾರ, ಖಡ್ಗನ, ಕತ್ತಿಯ ಯಾವುದೇ ಆಯುಧಗಳನ್ನು ಮಾಡಬಹುದು. ಹಾಗೆ ಮನಸ್ಸು ಪೂರ ಬೆಂಕಿ ಎಂಬ ವೈರಾಗ್ಯದಿಂದ ಸಿಟ್ಟಿನಿಂದ ಹೊರಟಂಥ ವಿಶ್ವಾಮಿತ್ರನಿಗೆ ನೀನು ದೀಕ್ಷೆ ಕೊಡಬೇಕು ಅಂತ ಹೇಳ್ತಾರೆ ವಾಮದೇವರಿಗೆ. ಅದೇ ಥರ ವಾಮದೇವರು ಒಂದು ಸ್ವಲ್ಪ ದೂರದಲ್ಲಿ, ಅಂದರೆ ವಸಿಷ್ಠಾಶ್ರಮದಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಕಾಡಿನಲ್ಲಿ ಎದುರಾಗಿ ಬರ್ತಾರೆ. ವಿಶ್ವಾಮಿತ್ರರಿಗೆ ಅವರ ತೇಜಸ್ಸನ್ನು ಕಂಡು ನಮಸ್ಕರಿಸ್ತಾನೆ. ಸ್ವಾಮಿನ್ ನೀವು ಯಾರು ಅಂತ. ನಾನು ಹೀಗೆ ತನ್ನ ಹೆಸರು ಹೇಳ್ತಾರೆ. ತಾನೊಬ್ಬ ಋಷಿ ಅಂತ ಹೇಳ್ತಾನೆ, ಇದೇ ಆಶ್ರಮ ಅಂತ ಹೇಳ್ತಾರೆ. ಅವರಿಗೆ ದೀಕ್ಷೆ ಕೊಡ್ತಾರೆ. ದೀಕ್ಷೆ ಕೊಟ್ಟು ಮುಂದೆ ಅನೇಕ ಪ್ರಕರಣಗಳು ನಡೀತದೆ. ತುಂಬ ಉದ್ದ ಇದೆ ಆ ಪ್ರಕರಣ. ತಪಸ್ಯಾಗಿ ಒಂದು ದಿವಸ ಕೆಟ್ಟಗಡೆಗೆ ವಸಿಷ್ಠರೇ ನನ್ನನ್ನು ಬ್ರಹ್ಮಋಷಿ ಅಂತ ಹೇಳಬೇಕು ಅಂತ ಹೇಳ್ತೇನೆ. ದೇವತೆಗಳು ಬಂದು, ಬ್ರಹ್ಮ ಬಂದರು, ನೀನು ರಾಜರ್ಷಿ ಮಾಡಿದ್ದೇನೆ, ನಿನಗೆ ಆ ಪಟ್ಟ ಈ ಪಟ್ಟ ಅಂತ ಹೇಳ್ತಾನೆ. ಇಲ್ಲ, ತನ್ನ ಮಧ್ಯೆ ಮತ್ತೆ ಯುದ್ಧಕ್ಕೆ ಬರ್ತಾನೆ, ಮತ್ತೆ ಸೋಲಲ್ಪಡ್ತಾನೆ ವಿಶ್ವಾಮಿತ್ರರು. ಕೆಟ್ಟಗಡೆಗೆ ಬ್ರಹ್ಮರ್ಷಿ ಆಗಿಯೇ ಬಿಟ್ಟರು. ವಸಿಷ್ಠ ಹೇಳಿದರು, ನೀನು ಬ್ರಹ್ಮರ್ಷಿ ಆಗಿ ಬಿಟ್ಟಿಂತೆ. ತನ್ನ ಮಧ್ಯೆ ಬ್ರಹ್ಮರ್ಷಿ ಆಗುವ ಮುಂಚೆ ಕೂಡ ಒಂದು ಸಲ ಇಷ್ಟು ನಾನು ತಪಸ್ಸು ಮಾಡಿದ್ರು ಮತ್ತೆ ನನಗೆ ಅಡ್ಡ ಬರ್ತಾ ಇದ್ದಾನಲ್ಲ ಈ ವಸಿಷ್ಠ, ಇವನನ್ನು ಮುಗಿಸಬೇಕು ಅಂತ ಮತ್ತೊಂದು ಸಲ ತಲವಾರು ಮಸಿತಾರೆ. ಅನೇಕ ವರ್ಷ ತಪಸ್ಸು ಮಾಡಿದರೆ ಎಷ್ಟೋ ಸಲ ಉಳಿಕಾರ ಉಪ್ಪನ್ನು ತಿಂದಂಥ ನಮ್ಮ ಶರೀರದಲ್ಲಿ ರಜೋಗುಣ ತಮೋಗುಣ ವ್ಯಕ್ತ ಆಗ್ತದಂತೆ. ಹಾಗೆ ವಿಶ್ವಾಮಿತ್ರನಿಗೆ ಅಷ್ಟು ಸುಲಭವಾಗಿ ಅವರಲ್ಲಿರುವಂಥ ಗುಣತ್ರಯಗಳನ್ನು ವರ್ಜಿಸಲಿಕ್ಕೆ ಆಗಲಿಲ್ಲ. ಮತ್ತೆ ಒಂದು ಸಲ ಈ ವಸಿಷ್ಠ ನನಗೆ ಮತ್ತೆ ಉಪದ್ರ ಕೊಡ್ತಾನೆ, ಇವನನ್ನು ಮುಗಿಸಿಬಿಡಬೇಕು ಅನ್ಸೆ ಒಂದು ಸಲ ತಲ್ವಾರ್ ರೆಡಿ ಮಾಡ್ತಾನೆ. ಈಗ ವಸಿಷ್ಠ ಆಶ್ರಮದಲ್ಲಿ ಎಲ್ಲ ಹೇಳ್ತಾರೆ, ವಸಿಷ್ಠರೇ ವಿಶ್ವಾಮಿತ್ರ ಎಷ್ಟು ತಪಸ್ಸು ಮಾಡ್ತಾನೆ, ಇನ್ನೂ ಯಾಕೆ ಬ್ರಹ್ಮರ್ಷಿ ಆಗಲಿಲ್ಲ ಅಂತೆ. ಅವನೇನಪ್ಪ, ಅವನು ಬೃಹತ್ ದೊಡ್ಡ ಬ್ರಹ್ಮರ್ಷಿ, ಅವನಷ್ಟು ಜ್ಞಾನಿಗಳಿಲ್ಲ, ಅವನಷ್ಟು ದೊಡ್ಡ ತಪಸ್ಸಿಗಳಿಲ್ಲ. ಅವನ ಸ್ವಲ್ಪ ಸಿಟ್ಟನ್ನು ಬಿಡ್ತಿದ್ರೆ ಅವನು ಸರ್ವಶ್ರೇಷ್ಠ ಬ್ರಹ್ಮರ್ಷಿ. ಅವನು ಆದಷ್ಟು ಬೇಗ ಬ್ರಹ್ಮರ್ಷಿ ಆಗಬೇಕು ಅಂತ ನಾನು ಹಾರೈಸ್ತಾ ಇದ್ದೇನೆ, ಆ ಪರಬ್ರಹ್ಮಲ್ಲಿ ಬೇಡ್ತಾ ಇದ್ದೇನೆ ಅಂತ ವಸಿಷ್ಠರು ತನ್ನ ಆಶ್ರಮದಲ್ಲಿ ಹೇಳ್ತಾ ಇದ್ದಾರೆ. ಆಗ ವಿಶ್ವಾಮಿತ್ರನಿಗೆ ಕಣ್ಣಿನಲ್ಲಿ ನೀರು ಬಂತು. ಕೂಗಳತೆಯ ದೂರದಲ್ಲಿ ತನಗೂ ಕೇಳ್ತಾ ಇದೆ. ವಸಿಷ್ಠರನ್ನು ಮುಗಿಸಬೇಕು ಅಂತ ಆಲೋಚನೆ ಮಾಡಿದ. ಆಗ ದೀರ್ಘದಂಡ ನಮಸ್ಕಾರ ಮಾಡಿ ಕಣ್ಣಿನಲ್ಲಿ ನೀರು ಬರ್ತದೆ. ಸ್ವಾಮಿನ್, ನಿಮ್ಮನ್ನು ಮುಗಿಸಬೇಕು ಅಂತ ನಾನು ಎನಿಸಿದ್ದೆ, ಆದರೆ ನನ್ನ ಬಗ್ಗೆ ಉದಾತ್ತವಾದಂಥ ಮಾತನ್ನು ಆಡ್ತಾ ಇರುವಾಗ ನನಗೆ ಎಲ್ಲಿಲ್ಲದ ಆನಂದ ಆಯಿತು ಅಂತೇಳಿ ಅವರಿಗೆ ಕಾಲಿಗೆ ಅಡ್ಡ ಬಿಡ್ತಾನೆ. ಆಗ ಹಪ್ಪೆ ಹಿಡ್ಕೊಂಡು ವಸಿಷ್ಠ ಹೇಳ್ತಾರೆ, ಸ್ವಾಮಿ ನೀನು ಬ್ರಹ್ಮರ್ಷಿ ಆಗಿ ಬಿಟ್ಟಿದ್ದಿ ಅಂತೇಳಿ. ಅದು ಏನೋ 1% ಬಾಕಿ ಇತ್ತು, ಈಗ ನೀನು ಪೂರ್ತಿ ಶರಣಾಗತಿ. ಯಾವಾಗ ನಮ್ಮ ಮನಸ್ಸಿನಲ್ಲಿ ಒಂದು ಶರಣಾಗತಿಯ ಭಾವ ಬರ್ತದ, ಅದಕ್ಕೆ ಹೇಳಿದಲ್ಲ ಭಗವಂತ, ಅನನ್ಯಶ್ಚಿಂತಾಯಂತು ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಾವಾಮ್ಯಾಂ. ಅನನ್ಯವಾಗಿ ನನ್ನ ಚಿಂತನೆಯನ್ನು, ಭಗವಂತನ ಚಿಂತನೆ ಯಾರು ಮಾಡ್ತಾನೆ ಅವನ ಯೋಗಕ್ಷೇಮವನ್ನು ನಾನೇ ನೋಡ್ತೇನೆ ಅಂತೆ. ಆದರೆ ನಮ್ಮ ಕಿಸೆಯಲ್ಲಿ ಸ್ವಲ್ಪ ದುಡ್ಡು ಇರುವಾಗ, ಚಂದದ ಗಂಡ ಹೆಂಡತಿ ಇರುವಾಗ, ಒಳ್ಳೆಯ ಮಕ್ಕಳು ಇರುವಾಗ, ಒಳ್ಳೆಯ ಆರೋಗ್ಯ ಇರುವಾಗ ನಮಗೆ ಯಾವುದು ಬೇಡ ಅಂತ ಆಗ್ತದೆ. ಭಗವಂತ ಏನ್ರಿ, ಆ ಗಣಪತಿ ಏನು ಸಣ್ಣ ದೇವಸ್ಥಾನ, ಹಳೆಯ ದೇವಸ್ಥಾನ, ಅಲ್ಲಿ ಪೂರ್ತಿ ನಮಗೆ ಆಗ್ತದ ಹೋಗ್ತದ ಅಂತೆ. ಶ್ರದ್ಧಾವಾನ್ ಲಭತೆ ಜ್ಞಾನ ಸಂಶಯಾತ್ಮ ವಿನಶ್ಯತಿ. ಯಾರಿಗೆ ಸಂಶಯ ಉಂಟಾ ಅಲ್ಲಿ ಏನು ಸಿಗುವುದಿಲ್ಲ. ದೇವಸ್ಥಾನ ಅದಕ್ಕೆ ಕಟ್ಟಡವೇ ಬೇಡ. ಗಣಪತಿ ಮೂರ್ತಿ ಒಂದು ಮರದ ಅಡಿಯಲ್ಲಿ, ಅದು ಕಾಡಿನಲ್ಲಿ ನಿಮ್ಮ ಶ್ರದ್ಧೆ ಇದ್ದಾಗೆ ಆ ವಿಘ್ನೇಶ್ವರನೇ ನಿಮಗೆ ಮೋಕ್ಷವನ್ನು, ಕೈವಲ್ಯವನ್ನು, ಸ್ವರ್ಗವನ್ನು ಕೇಳಿದ್ದನ್ನು ಕೊಡಬಲ್ಲಂತೆ. ಮನಸ್ಸೇನು ಐಕ್ಯತೆ ಜಗತ್ತು ಅಂತ ಹೇಳ್ತಾರೆ. ಅಂತಹ ಸ್ಥಿತಿಯಲ್ಲೀಗ ಏನು ಬ್ರಹ್ಮರ್ಷಿ ಆಗಿಯೇ ಬಿಟ್ಟರು ವಿಶ್ವಾಮಿತ್ರರು. ಗಂಗಾ ನದಿಯ ಒಂದು ಕಡೆ ವಿಶ್ವಾಮಿತ್ರರು ವಾಸ, ಈ ಕಡೆ ವಸಿಷ್ಠರು ವಾರುಂಧತಿ. ಹೇಳ್ತಾರೆ, ಅವನಿಗೆ ಊಟ ಅಡಿಗೆ ಮಾಡಲಿಕ್ಕೆ ಯಾರಿಲ್ಲ ಪಾಪ, ನೀನು ಅನ್ನ ಬೇಯಿಸಿದರೆ ಊಟ ಮಾಡಿದರೆ ಮಧ್ಯಾಹ್ನದ ಊಟ ಒಂದು ಅವನಿಗೆ ಕೊಟ್ಟು ಬರಬೇಕು ಅಂತೆ. ಈ ಅಮ್ಮ ನದಿ ದಾಟಿ ಆ ಕಡೆ ಹೋಗಿ ಎಲೆಯಲ್ಲಿ ಒಂದು ಊಟ ಬಡಿಸಿ ಅವರಿಗೆ ಊಟ ಕೊಟ್ಟು ಬರೋದು. ವಿಶ್ವಾಮಿತ್ರಗೆ ದೊಡ್ಡ ಬ್ರಹ್ಮರ್ಷಿ ವಿಶ್ವಾಮಿತ್ರ ವಿಶ್ವಕ್ಕೆ ಮಿತ್ರರಾಗಿ ಬಿಟ್ಟಿದ್ದಾನೆ. ಅವನ ಸಸಾಮರ್ಥ್ಯ ಎಷ್ಟೇ ಅಂದರೆ ಒಂದು ಪ್ರತಿಸ್ವರ್ಗವನ್ನೇ, ತ್ರಿಶಂಕು ಸ್ವರ್ಗ ಎಂಬ ಸ್ವರ್ಗವನ್ನೇ ನಿರ್ಮಿಸಿಬಿಟ್ಟ ಸಿಟ್ಟಿನಲ್ಲಿ. ಅಂಥ ತಪೋ ಸಾಮರ್ಥ್ಯವುಳ್ಳವರು ವಿಶ್ವಾಮಿತ್ರರು. ಅವರಿಗೆ ಊಟ ಕೊಟ್ಟು ಬಾ ಅಂತ ಹೇಳ್ತಾರೆ. ಅರುಂಧತಿ ದಿನ ಅವರಿಗೆ ಊಟ ಕೊಟ್ಟು ಬರೋದು. ಒಂದು ದಿವಸ ಏನಂದರೆ ಮಳೆ ಬಂತು. ಗಂಗಾ ನದಿಯಲ್ಲಿ ತುಂಬ ನೀರು ಬಂತು. ಈಗ ಗಂಡನತ್ತ ಹೇಳ್ತಾರೆ, ಸ್ವಾಮಿ ಆ ಕಡೆ ಹೋಗುವುದು ಹೇಗೆ ಅಂತ. ನಾನೊಂದು ಮಂತ್ರ ಹೇಳಿಕೊಡ್ತೇನೆ, ಅದರ ಪ್ರಕಾರ ನೀನು ಮಾಡುವಂತೆ. ಈ ವಸಿಷ್ಠ ನಿತ್ಯ ನಿರಂತರ ಬ್ರಹ್ಮಚಾರಿ ಆಗಿದ್ದರೆ ಗಂಗೆಯಲ್ಲಿ ದಾರಿ ಆಗಬೇಕು ಅಂತ ಹೇಳ್ತಾರೆ.
ಅಮ್ಮನಿಗೆ ಆಶ್ಚರ್ಯ, ನನ್ನೊಟ್ಟಿಗೆ ಎಷ್ಟು ಸಮಯ ಸಂಸಾರ ಮಾಡಿದ್ದಾರೆ, ಎಷ್ಟು ಮಕ್ಕಳು ಹುಟ್ಟಿದ್ದಾರೆ, ಬ್ರಹ್ಮಚಾರಿ ಅಂತ ಹೇಳ್ತಾರಲ್ಲ ನಮ್ಮ ಗಂಡ, ಏನಿದು ಅಂತೆ. ಆದರೆ ಎಲ್ಲ ಬ್ರಹ್ಮಮಾನಸ ಪುತ್ರರು, ಪ್ರಶ್ನೆ ಕೇಳುವಷ್ಟು ಧೈರ್ಯ ಇಲ್ಲ. ಗಂಡನನ್ನು ಭಗವಾನ್ ಅಂತ ಹೇಳೋದು ಆ ಕಾಲ, ಭಗವಾನ್ ಅಥವಾ ದೇವರು ಅಂತ ಹೇಳುವಂಥ ಕಾಲ, ಸತ್ಯಯುಗದಲ್ಲಿ ಎಲ್ಲ. ಈಗೆಲ್ಲ ಹೆಸರು ಕರೀತಾರೆ, ಕಲಿಯುಗ ಅಲ್ವಾ, ಹೆಸರು ಕರೆಯೋದು ಇರ್ಬೋದು, ಏಕವಚನ ಇರ್ಬೋದು, ಎಲ್ಲ ಆ ಕಾಲದಲ್ಲಿ ಹಂಗೆ ಇತ್ತು. ಸತ್ಯಯುಗ ಭಗವಾನ್ ಅಂತ ಹೇಳೋದು, ಗಂಡನ ಮುಂದೆ ಪ್ರಭು ಭಗವಾನ್ ಅಂತ ಕೈ ಮುಗಿದು ನಿಲ್ಲೋದು ಏನೇ ಇದ್ದರು. ಹಂಗೆ ಅಲ್ಲಿ ಹೇಳ್ತಾರೆ. ಈಗ ಈ ಅಮ್ಮ ಬಂದು ಗಂಗಮ್ಮನ ಹತ್ರ ಇರ್ತಾರೆ, ಗಂಗಾಮಾತ ನಮ್ಮ ಯಜಮಾನರು ನಿತ್ಯ ನಿರಂತರ ಬ್ರಹ್ಮಚಾರಿ ಆಗಿದ್ದರೆ ದಾರಿ ಮಾಡಿ ಕೊಡುವಂತೆ. ಪಟ್ಟನೆ ದಾರಿ ಆಯಿತು ಗಂಗೆಯಲ್ಲಿ. ಆ ಕಡೆ ಹೋದ್ಲು ಅರುಂಧತಿ, ಎಲೆ ಹಾಕಿ ಊಟ ಬಡಿಸರು. ವಿಶ್ವಾಮಿತ್ರರು ಊಟ ಮಾಡಿದರು. ಅಷ್ಟೊತ್ತಿಗೆ ಸ್ವಲ್ಪ ಸಮಯ ಆಯಿತು, ಪುನಃ ಗಂಗೆಯಲ್ಲಿ ನೀರು ತುಂಬಿದೆ. ಅರುಂಧತಿ ಹೇಳ್ತಾರೆ ವಿಶ್ವಾಮಿತ್ರರ ಹತ್ರ, ಸ್ವಾಮಿ ಗಂಗೆಯಲ್ಲಿ ನೀರು ಬಂದಿದೆ, ಆ ಕಡೆ ಹೋಗೋದು ಹೇಗೆ ಅಂತೆ. ನೀನು ಬರುವಾಗ ನೀರಿರಲಿಲ್ವಮ್ಮ? ಬರುವಾಗಲೂ ನೀರಿತ್ತು, ಏನಾಯಿತು? ನನ್ನ ಗಂಡ ಒಂದು ಮಂತ್ರ ಹೇಳಿದರು, ಏನು? ಹೀಗೆ ಈಗ ನಾನೊಂದು ಮಂತ್ರ ಹೇಳ್ತೇನೆ. ಈ ವಿಶ್ವಾಮಿತ್ರ ನಿತ್ಯ ನಿರಂತರ ಉಪವಾಸವನ್ನು ಮಾಡಿದ್ದಿದ್ರೆ ಗಂಗೆಯಲ್ಲಿ ದಾರಿ ಆಗಬೇಕು. ಅಮ್ಮನಿಗೆ ಆಶ್ಚರ್ಯ, ಈಗ ತಾನು ಎಲೆ ಹಾಕಿದ್ದು ಬಡಿಸಿದ್ದು ಊಟ ಮಾಡಿದರೆ ಮತ್ತೆ ಉಪವಾಸ ಅಂತ ಹೇಳ್ತಾರಲ್ಲಪ್ಪ, ಏನು ಇದು ಅಂತ ಪ್ರಶ್ನೆ ಕೇಳುವ ಧೈರ್ಯ ಇಲ್ಲ. ಸಾಕ್ಷಾತ್ ದೇವತೆಗಳಿಂದ ಮೇಲ್ಪಟ್ಟು ಋಷಿಗಳು ಬಂದರೆ ದೇವತೆಗಳು ಕೂಡ ಎದ್ದು ನಿಲ್ಲಬೇಕು ಅಂತ ಶಾಸ್ತ್ರ. ಅಂತ ನಿಟ್ಟಿನಲ್ಲಿ ಈಗ ಅರುಂಧತಿ ಗಂಗೆ ಹತ್ರ ಬಂದು ಹೇಳ್ತಾಳೆ, ಗಂಗಮ್ಮ, ವಿಶ್ವಾಮಿತ್ರರು ನಿತ್ಯ ನಿರಂತರ ಉಪವಾಸವನ್ನು ಮಾಡೋರಾದರೆ ಗಂಗೆಯಲ್ಲಿ ದಾರಿ ಆಗಬೇಕು. ಗಂಗೆ ದಾರಿ ಆಯಿತು. ಅಮ್ಮನಿಗೆ ಒಟ್ಟಾರೆ ತಲೆಯಲ್ಲಿ ಹುಳ ಬಿಟ್ಟಂಗಾಯಿತು. ನಮ್ಮ ಗಂಡ ಏನು ಬ್ರಹ್ಮಚಾರಿ ಅಂತ ಹೇಳ್ತಾರೆ, ಅವರು ಉಪವಾಸ ಅಂತ ಹೇಳ್ತೀರಿ, ಏನಪ್ಪ ಅಂತ ತಲೆ ಬಿಸಿಯಲ್ಲಿ ಒಂದು ವರ್ಷಷ್ಟಿಗೆ ಅಡ್ಡ ಬಿದ್ದು ಹೇಳ್ತಾರೆ, ಗುರುಗಳೇ, ಗಂಡನನ್ನು ಗುರುಗಳು ಅಂತ ಹೇಳ್ತಾರೆ. ಗುರುಗಳೇ, ನನಗೊಂದು ಅರ್ಥ ಆಗೋದಿಲ್ಲ ಇದೇನು ಅಂತ. ಆಗ ಅಮ್ಮ ನೋಡು, ವಸಿಷ್ಠ ಹೇಳ್ತಾರೆ, ನಾನು ಬ್ರಹ್ಮಮಾನಸ ಪುತ್ರ, ನನ್ನ ಈ ಶರೀರದ ಈ ಅಂಗಾಂಗಗಳಿದ್ದು ಯಾವುದೇ ಒಂದು ಕೈಂಕರ್ಯ ಕ್ರಿಯೆ ನಡೆದಿದ್ರೆ ಅದು ನಾನು ಬ್ರಹ್ಮಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು ಅಂತ ಹೇಳಿದ್ದೇನೆ. ಈ ಶರೀರದಲ್ಲಿ ಎಲ್ಲ ಅಂಗಾಂಗಗಳಲ್ಲಿ ಸ್ಫುರಿಸ್ತಕ್ಕಂಥ ಒಂದು ಶಕ್ತಿ ಇದೆ ಅಲ್ಲ, ಚೈತನ್ಯ ಇದೆ ಅಲ್ಲ, ಅದೇ ಪರಬ್ರಹ್ಮ ಅಂತ ನಾನು ತಿಳ್ಕೊಂಡವನು. ಆದ ಕಾರಣ ನನ್ನ ಈ ಶರೀರದಿಂದ ಯಾವ ಚಿಂತನೆ, ಯಾವ ಕ್ರಿಯೆ ನಡೆದಿದೆ ಅದನ್ನೆಲ್ಲ ಬ್ರಹ್ಮಾರ್ಪಣೆ ಮಾಡಿಬಿಟ್ಟಿದ್ದೇನೆ. ಆದ ಕಾರಣ ನನಗೆ ಏನು ಗೊತ್ತಿಲ್ಲ. ಆದ ಕಾರಣ ನಾನು ನಿತ್ಯ ನಿರಂತರ ಬ್ರಹ್ಮಚಾರಿ ಅಂತ ಹೇಳಿದೆ. ಬ್ರಹ್ಮಚಾರಿ ಅಂದರೆ ಏನಂದರೆ, ಈಗ ನಮ್ಮ ಜನಕ್ಕೆ ಒಬ್ಬ ವ್ಯಕ್ತಿ ಒಂದು 80 ವರ್ಷದವರೆಗೆ ಮದುವೆ ಆಗುವುದಿಲ್ಲ, ಅವನಿಗೊಂದು ಪಟ್ಟಗಟ್ಟಿ ಬಿಡೋದು. ಅವರು ಮದುವೆ ಆಗಲಿಲ್ಲ ಗುರುಗಳೇ, ಅವರು ಬ್ರಹ್ಮಚಾರಿ ಅಂತ. ಬ್ರಹ್ಮಚಾರಿಯ ನಿಜವಾದ ಶಬ್ದಾರ್ಥ ಏನಂದರೆ, ಬ್ರಹ್ಮದ ಒಟ್ಟಿಗೆ ಅವನ ಮನಸ್ಸು ಚರಿಸ್ತಾ ಇರಬೇಕು. ಬ್ರಹ್ಮ ಅಂದರೆ ಪರಬ್ರಹ್ಮ, ಭಗವಂತನ ಕಡೆಗೆ ಅವನ ಮನಸ್ಸಿನಲ್ಲಿ ನಿರಂತರ ಚಿಂತನೆ ಆಗ್ತಾ ಇರಬೇಕು. ಆ ಪರಮೇಶ್ವರನ ಬಗ್ಗೆ ಮನಸ್ಸನ್ನು ಚರಿಸಲ್ಪಟ್ಟವನಿಗೆ ಬ್ರಹ್ಮಚಾರಿ ಅಂತ ಹೇಳಲ್ಪಟ್ಟಿದೆ. ಆಯಿತು, ಸರಿ. ಈಗ ವಿಶ್ವಾಮಿತ್ರರು ಊಟ ಮಾಡಿ ಇಲ್ಲ ಅಂತ ಹೇಳಿದ್ರಲ್ಲ, ಇದೇನಪ್ಪ ಅಂತೆ ಅದೊಂದು ಪ್ರಶ್ನೆ ಅವಳಿಗೆ. ಸಹಜ ಅಲ್ವಾ? ಅದಕ್ಕೆ ವಸಿಷ್ಠ ಹೇಳ್ತಾರೆ, ನೋಡಮ್ಮ, ಈ ಶರೀರದಲ್ಲಿ 5 ಪ್ರಾಣಗಳಿದೆ. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಎಂಬ 5 ಪ್ರಾಣಗಳಿಗೆ 5 ಉಂಡೆ, 5 ಮುಷ್ಟಿಯನ್ನು ಕೊಡ್ತಿದ್ದ, ಮತ್ತೇನು ಮಾಡ್ತಿಲ್ಲ. ಈ ಶರೀರದಲ್ಲಿರುವಂಥ ದೇವತೆಗಳ ಸಂರಕ್ಷಣೆಗಾಗಿ ಯಜ್ಞಕುಂಡವನ್ನು ಚೈತನ್ಯಮಯವಾಗಿ ಉಳಿಸುವುದಕ್ಕಾಗಿ ಆ ಯಜ್ಞಕುಂಡ ಉರಿತಾ ಇರಬೇಕು. ಜಠರಾಗ್ನಿ ಅಂತ ಹೇಳ್ತೇವೆ, ಅದನ್ನು ಯಜ್ಞಕುಂಡ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ಅದಕ್ಕೆ ಯಜ್ಞನಾರಾಯಣಿಗೆ ಅವಿಸ್ಸಾಯ ಕೊಡ್ತಿದ್ದ ವಿಶ್ವಾಮಿತ್ರ ತಾನು ಉಂಡು ತಿಂದು ತೇಗಿ ಬಲಿಷ್ಠನಾಗಬೇಕೆಂಬ ಭಾವನೆ ಅವನಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ. ಈ ಶರೀರದ ಈಗ ನೋಡಿ, ಇಲ್ಲಿ ಪ್ಯಾನ್ ತಿರುಗ್ತಾ ಇದೆ. ಆ ಪ್ಯಾನಿನಲ್ಲಿ ಬರುವ ನಾವು ಗಾಳಿ ಅಂತ ಹೇಳ್ತೇವೆ. ಶರೀರದ ಒಳಗಿರುವಂಥ ಗಾಳಿ ಹೊರಗೆ ಹೋದರೆ ಪ್ರಾಣ ಹೋಯಿತು ಅಂತ ಹೇಳ್ತೇವೆ. ಅಜ್ಜನ ಪ್ರಾಣ ಹೋಯಿತು ಅಂತ ಹೇಳ್ತೇವೆ ನಾವು. ಅದು ಹೇಗೆ ಒಳಗೆ ಹೋಗಿ ನಮ್ಮ ಎದೆಯಲ್ಲಿ ಕೆಲಸ ಮಾಡುತ್ತೆ, ಪ್ರಾಣ ಅಂತ ಹೇಳಲ್ಪಡ್ತದೆ. ಹೊಟ್ಟೆಯಲ್ಲಿ ತಿಂದಂಥ ಆಹಾರಕ್ಕೆ ನಾಭಿಯಲ್ಲಿ ಅದು ಸಮಾನ ಎಂಬ ಹೆಸರಿನಿಂದ ಕರೆಯಲ್ಪಟ್ಟು ಅಲ್ಲಿ ಕೆಲಸವನ್ನು ಮಾಡ್ತದೆ. ಇನ್ನು ವಿಸರ್ಜನಾಂಗದ ಕೆಲಸವನ್ನು ಅದು ಮಾಡ್ತಾ, ಅದಕ್ಕೆ ಅಪಾನವಾಯು ಅಂತ ಹೇಳ್ತೇವೆ. ಇನ್ನು ಮೇಲ್ಮುಖವಾಗಿ ನಾವು ಮಾತಾಡಬೇಕಾದ್ರೆ, ಕೆಲಸ ಮಾಡಬೇಕಾದ್ರಕ್ಕೆ ಉದಾನವಾಯು ಅಂತ ಹೇಳ್ತೇವೆ. ಇನ್ನೊಂದು ಇದೆ, ನಮ್ಮ ಎಲ್ಲ ನರನಾಡಿಗಳಲ್ಲಿ ರಕ್ತ ಮತ್ತು ಪ್ರಾಣವನ್ನು ಪುಷ್ಪುಲ್ ಮಾಡುವಂಥದ್ದು, ದೂಡುವಂಥದ್ದು, ಎಲ್ಕೊಡುವಂಥದ್ದು, ಅಂಥ ಕೆಲಸವನ್ನು ವ್ಯಾನ ಎಂಬ ವಾಯು ಕೆಲಸ ಮಾಡ್ತದೆ. ಕಟ್ಟಗಡೆಗೆ ನಮ್ಮ ಶರೀರ ದುರ್ಬಲ ಆದಾಗ ಪ್ರಾಣಗಳು ದುರ್ಬಲ ಆಗ್ತದೆ. ಅಂದರೆ ಪ್ರಾಣಾಯಾಮದ ನಿರಂತರ ಅಭ್ಯಾಸ ಇದ್ದರೆ ನೀವು ಪ್ರಾಣಾಯಾಮದ ಮುಖಾಂತರ ನಿಮ್ಮ ಶರೀರವನ್ನು ಸ್ವಾಧೀನ ಇಟ್ಕೊಡ್ತೀರಿ. ಪ್ರಾಣಾಯಾಮದ ಮುಖಾಂತರ ಶರೀರವನ್ನು ಕೂಡ ಬಿಟ್ಟವರು ಇದ್ದಾರೆ. ಪ್ರಾಣವನ್ನು ಮೇಲ್ಮುಖವಾಗಿ ಹರಿಸ್ತಾ ಆಜ್ಞಾದಿಂದ ಸಹಸ್ರಾರದಿಂದ ಸೀದಾ ಮೇಲೆ ಕಳಿಸ್ತಕ್ಕಂಥ ವಿದ್ಯೆ ಕೂಡ ನಮ್ಮ ಪ್ರಾಣಾಯಾಮದಲ್ಲಿದ್ದೆ. ಅಂಥದ್ದೆನ್ನಲ್ಲ
ಮಾಡ್ತಾ ಇದ್ದರು. ಹಾಗೆ ನಮ್ಮ ಶರೀರ ಎಂಬುದು ಒಂದು ಅದ್ಭುತವಾದ ಭಗವಂತ ಕೊಟ್ಟಂಥ ದೇವಾಲಯ ಅಂತೆ ಯಮಧರ್ಮರಾಯ ಹೇಳ್ತಾನೆ. ನಮಗೆ ಕಠೋಪನಿಷತ್ತು ಅಂತ ಬರ್ತದೆ, ಅದು ಫಾರಿನರ್ಸ್ಗೆಲ್ಲ ತುಂಬ ಸುಂದರವಾದ ಹಿತಾಸಕ್ತಿ ಇರುವಂಥ ಉಪನಿಷತ್ತು. ಅಲ್ಲಿ ನಾನು ಹೇಳಿದ್ದೇನೆ ಮೊನ್ನೆ ಕೂಡ ಒಂದು ಸಲ, ಅಲ್ಲಿ ಅಧ್ಯಾಪಕ ಅಂದರೆ ಯಮಧರ್ಮರಾಯ. ಎಲ್ಲ ಮನುಷ್ಯರಿಗೆ ಹಗ್ಗ ಕೇಳ್ಕೊಂಡು ಹೋಗುವ, ಯಾರು ಕೂಗಿದ್ರು ಬಿಡಲ್ಲ, ಸೀದಾಗಿ ಹೇಳ್ಕೊಂಡು ಹೋಗೋದೆ ಅಂಥವನು ಅಲ್ಲಿ ಅಧ್ಯಾಪಕ. ನಾವು ಎಲ್ಲ ದೇವರ ಪೂಜೆಯನ್ನು ಮಾಡ್ತೇವೆ, ಆದರೆ ಒಂದು ದೇವರದ್ದು ಮಾಡೋದಿಲ್ಲ, ಭಯ ಯಮಧರ್ಮರಾಯ ಎಂದು. ಅಷ್ಟ ದಿಕ್ಪಾಲಕರಿಗೆ ಒಬ್ಬ ಇದ್ದಾನೆ, ಆದರೆ ನಮ್ಮ ಪುರೋಹಿತರು ನಾವೆಲ್ಲ ಅವಿಸ್ಕೊಡುವಾಗ ಅವನಿಗೂ ಕೊಡ್ತೇವೆ, ಕೊಡಲೇಬೇಕಾಗ್ತದೆ ಅಂತ ಯಮಧರ್ಮರಾಯ ಅಧ್ಯಾಪಕ. ಅಲ್ಲಿ ಕೇಳ್ತಕ್ಕಂಥ ವಿದ್ಯಾರ್ಥಿ ಅಂದರೆ ನಚಿಕೇತ, ಒಬ್ಬ ಸಣ್ಣ ಹುಡುಗ ಇದ್ದ. ಅವನಪ್ಪ ಯಜ್ಞ ಮಾಡ್ತಿದ್ದ, ಯಜ್ಞ ಮಾಡಿ ಎಲ್ಲ ಈ ಬೈ ಹುಲ್ಲು ತಿನ್ನಲಿಕ್ಕೆ ಆಗದ ದನ, ಗಟ್ಟಿ ಜಗಿಲಿಕ್ಕೆ ಆಗದ ದನ ಇಂಥದ್ದನ್ನೆಲ್ಲ ದಾನ ಮಾಡ್ತಿದ್ದ. ಆ ಸಿಟ್ಟಿನಲ್ಲಿ ಹುಡುಗ ಹೇಳ್ದ, ಅಪ್ಪ ಏನು ಇದೆಲ್ಲ ದಾನ ಮಾಡ್ತೀನಿ, ನನ್ನನ್ನು ಯಾರಿಗಾದರೂ ಕೊಟ್ಟು ಬಿಡುವಂತೆ. 9 ವರ್ಷದ ಹುಡುಗ, ಭಾರಿ ಹುಷಾರಿದ್ದಾನೆ, ವೇದ ಕಾಲದ ಹುಡುಗರು. 2ನೇ ಸಲ ಕೇಳಿದ, ಅಪ್ಪ ನನ್ನನ್ನು ಯಾರಿಗೆ ಕೊಡ್ತೀಂತೆ, ಮಾತಾಡಲಿಲ್ಲ. 3ನೇ ಸಲ ಕೇಳಿದ, ಅಪ್ಪ ನನ್ನನ್ನು ಯಾರಿಗೆ ಕೊಡ್ತೀನಿ, ನನ್ನ ಯಮನಿಗೆ ಕೊಡೋದು ಅಂತ ಹೇಳ್ದ. ಈಗದವರು ಒಂದು ಸಲ ಸಿಟ್ಟಿನಲ್ಲಿ ಹೇಳಿದ, ಅದೇ ಥರ ಹೇಳಿಬಿಟ್ಟ. ಸತ್ಯಯುಗ. ಹುಡುಗ ಅಪ್ಪನಿಗೆ ಅಡ್ಡ ಬಿದ್ದು ಹೇಳಿದಾನೆ, ಅಪ್ಪ ನಾನು ಹೊರಟೆ ಅಂತ. ಇಲ್ಲಿಗೆ ಮಗ, ಯಮಲೋಕಕ್ಕೆ. ಅದನ್ನು ಸಿಟ್ಟಿನಲ್ಲಿ ಹೇಳಿದ್ದು, ಇಲ್ಲಪ್ಪ ಅದು ಸರಿಯಲ್ಲ, ನಾವು ಶ್ರೇಷ್ಠ ವಂಶದವರು, ನಮ್ಮ ವಂಶದ ಗನಸಿಗೆ ಉಳಿಸ್ಕೋಬೇಕು, ನಾನು ಹೋಗ್ತೇನೆ ಅಂತ ಹೊರಟೇ ಬಿಟ್ಟ. ಅಲ್ಲಿ ಹೋಗೋದು ಯಮ ಇಲ್ಲ, ಡ್ಯೂಟಿಗೆ ಹೋಗಿದ್ದಾನೆ. 3 ದಿವಸ ಇಲ್ಲ. 3 ದಿವಸ ಕಾದ ಮನೆ ಅಂಗಳದಲ್ಲಿ ಯಮಧರ್ಮರಾಯ ಬರ್ತಾನೆ. ಬರುವಾಗ ತಪಸ್ಸಿ ಹುಡುಗ ಸೂರ್ಯಚಂದ್ರಂತೆ ಮಿಂಚ್ತಾ ಇದ್ದಾನೆ. ಹೆದರಿಕೆ ಆಯಿತು, ಬ್ರಹ್ಮಚಾರಿ ಎಲ್ಲಾದರೂ ಶಾಪ ಆಗ್ತಾನಂತೆ. ಅಯ್ಯ, ನನ್ನ ಮನೆಯಲ್ಲಿ ಉಪಚಾರ ಇಲ್ಲದೆ ಆತಿಥ್ಯ ಇಲ್ಲದೆ 3 ದಿವಸ ನಿಂತಿದ್ದೆ, ನಿನಗೆ 3 ವರ ಕೊಡ್ತೇನೆ ಕೇಳು ಅಂತ ಹೇಳ್ತಾನೆ. 1ನೇ ವರವಾಗಿ ನನ್ನ ಅಪ್ಪ ಜಿಪನ ತನ್ನವನ್ನು ಬಿಡಬೇಕು, ಮತ್ತೆ ನಾನು ಹಿಂದೆ ಹೋದ್ರೆ ಗುರುತಿಸಬೇಕು, ಇಲ್ಲದ ಮೇಲೆ ಹೋದ ವಿಪರೀತ ಬಂದಂತೆ ಆದರೆ ಕೆಳಗೆ ಹೋದಾಗ ನನ್ನನ್ನು ಗುರುತಿಸಬೇಕು, ಜಿಪನ ತನ್ನವನ್ನು ಬಿಡಬೇಕು. 2ನೇದಾಗಿ ಸ್ವರ್ಗಕ್ಕೆ ಹೋಗತಕ್ಕಂಥ ಎಲ್ಲ ವಿದ್ಯೆ, ಯಾವ ಯಾವ ಆಜ್ಞೆ ಇರ್ಬೋದು, ಯಾವ ಯಜ್ಞ ಇರ್ಬೋದು ಅನ್ನೋದು ನೀನು ಬೋಧಿಸಬೇಕು. ನನಗೆ ಸ್ವರ್ಗ ಬೇಡ, ಆದರೂ ಗೊತ್ತಿರಬೇಕು. 3ನೇದಾಗಿ ಪರಬ್ರಹ್ಮನ ಚಿಂತನೆ, ಈ ಶರೀರ ಸತ್ತ ಮೇಲೆ ಮೋಕ್ಷವನ್ನು ಪಡೆಯುವಂಥ ವಿದ್ಯೆ, ಅಮೃತತ್ವ. ಅದಕ್ಕೆ ಹೇಳ್ತಾನೆ, ನಿನ್ನನ್ನು 1 ಲಕ್ಷ ವರ್ಷ ಈ ಭೂಮಿಗೆ ಯಜಮಾನನಾಗಿ ಮಾಡ್ತೇನೆ, ಆದರೆ ಅದೊಂದು ಬೇಡ ಮಗ ಅಂತ ಹೇಳ್ತಾನೆ. 1 ಲಕ್ಷದ ವರ್ಷದ ನಂತರ ಮತ್ತೆ ನೀನು ಮನುಷ್ಯನಾಗಿ ಹುಟ್ಟಬೇಕು, ಅದು ಬೇಡ. ಇನ್ನು ಹುಟ್ಟುವಂಥ ಒಂದು ವಿಚಾರ ಬೇಡ, ಹುಟ್ಟದಂಥದ್ದು ಏನಾದರೂ ಇದ್ದರೆ ನನಗೆ ಒಂದು ವಿದ್ಯೆ ನೀನು ಕಲಿಸಿಕೊಡ್ಬೇಕು ಅಂತ. ಅದು ಬ್ರಹ್ಮವಿದ್ಯೆ. ಮತ್ತು ಅದನ್ನು ಶುರು ಮಾಡ್ತಾನೆ ಯಮಧರ್ಮರಾಯ. ದೊಡ್ಡ ಉಪನಿಷತ್ತು ಅಲ್ಲಿ ಒಂದು ಭಾಗ ಬರ್ತದೆ, ಈ ಶರೀರ ಎಂಬುದೇ ಒಂದು ರಥ ಅಂತ ಹೇಳ್ತಾನೆ. ಈ ಶರೀರದಲ್ಲಿರುವಂಥ ಆತ್ಮನೇ ಪರಮಾತ್ಮ ಅಂತ ಹೇಳ್ತಾನೆ. ಜೀವಾತ್ಮ ಉಂಟಲ್ಲ ನಮ್ಮದು, ಅದನ್ನು ಪರಮಾತ್ಮ ಅಂತ ಹೇಳ್ತಾನೆ ಯಮಧರ್ಮರಾಯ. ಭಾಳ ಸತ್ಯ ಅಲ್ವಾ? ನೀವೆಲ್ಲ ಮನಸ್ಸು ಮಾಡಿದರೆ ನಿನ್ನ ಮನವ ನೀನು ಅರಿತಾರೆ, ನೀನೇ ಮುಕ್ಕಣ್ಣ ಅಂತ ಶಾಸ್ತ್ರವನ್ನು ಹೇಳ್ತಾರೆ. ಶಿವನ ಶಕ್ತಿಯನ್ನೇ ನಾವು ಪಡೆಯಲಿಕ್ಕೆ ಎಲ್ಲ ಸಾಧ್ಯತೆಗಳು ಉಂಟಂತೆ. ಹಾಗೆ ಭಗವಂತ ಅಲ್ಲಿ ಹೇಳ್ತಾನೆ ಏನೆಂದರೆ, ನಿನ್ನ ಮನಸ್ಸನ್ನು ನಾವು ಗೆಲ್ಲಬೇಕು ಅಂತೆ. ಮನಸ್ಸನ್ನು ಗೆದ್ದಾಗ, ಮನಸ್ಸನ್ನು ಗೆಲ್ಲುವುದು ಹೇಗೆ? ವಿವೇಕ, ವೈರಾಗ್ಯ, ಇಂದ್ರಿಯ ನಿಗ್ರಹ ಅಂತ ಹೇಳ್ತೇವೆ. ಒಂದು ಸಲ ಶ್ರೀಮದ್ ಭಾಗವತದಲ್ಲಿ ಒಂದು ತಾಯಿ ಮುದುಕಿಯಾಗಿದ್ದಾಳೆ. ಒಂದು 25-30 ವರ್ಷದಂಥ ಹುಡುಗಿ ಮುದುಕಿಯಾಗಿದ್ದಾಳೆ. ಸಾಧಾರಣ. ಅವರ 2 ಮಕ್ಕಳಿದ್ದಾರೆ, ಅವರು ಕೊಕ್ಕರೆಯಾಗಿ ಆಗಿಬಿಟ್ಟಿದ್ದಾರೆ. ಯಾವುದು? ಜ್ಞಾನ ವೈರಾಗ್ಯರು. ಶ್ರೀಮದ್ ಭಾಗವತದ ಪ್ರಥಮ ಅಧ್ಯಾಯದಲ್ಲಿ ಬರ್ತದೆ. ಭಾಗವತ ಸ್ಟಾರ್ಟ್ ಆಗುವಾಗಲೇ ನಾನು ಇಲ್ಲಿ ಕರ್ನಾಟಕದಾಚೆ ಕೇರಳದಲ್ಲಿ ಹುಟ್ಟಿದೆ, ಕರ್ನಾಟಕದಲ್ಲಿ ಬೆಳೆದೆ, ಮಹಾರಾಷ್ಟ್ರದಲ್ಲಿ ಮತ್ತೆ ಬೆಳೆದೆ, ಮತ್ತೆ ನನಗೆ ಗುಜರಾತ್ನಲ್ಲಿ ಬಂದಾಗ ವಾರ್ಧಕ್ಯ ಬಂತು ಅಂತ ಹೇಳ್ತಾಳೆ. ಯಾರು? ಭಕ್ತಿ. ಕೂತಿದ್ದಾರೆ 3 ಜನ, 2 ಜನ ಮಲಗಿಯೇ ಬಿಟ್ಟಿದ್ದಾರೆ, ಶ್ವಾಸ ತೆಗಿಲಿಕ್ಕೆ ಆಗುವುದಿಲ್ಲ, ಎಲ್ಲ ಕೊಕ್ಕರೆಯಾಗಿ ಕೂದಲವರು ಬೆಳ್ಳಗಾಗಿದೆ. ಈ ತಾಯಿ ಕೂಡ ಕೂಗ್ತಾಳೆ. ಇವಳಲ್ಲಿ ಸ್ವಲ್ಪ ಯೌವನ ಉಂಟು. ನಾರದರು ಬಂದು ಕೇಳ್ತಾರೆ, ಯಾರಪ್ಪ ನೀವು ಅಂತೆ. ನಾರದ ಹತ್ರ ಹೇಳ್ತಾರೆ, ಸ್ವಾಮಿ ನಾನು ಈ ಮಕ್ಕಳ ತಾಯಿ, ಇವರಿಬ್ಬರು ನನ್ನ ಮಕ್ಕಳು. ಅಲ್ಲೇ ಆಶ್ಚರ್ಯ, ನಿನಗಿಂತ ಈ ಮಕ್ಕಳು ಮುದುಕರಾಗಿ ಬಿಟ್ಟಿದ್ದಾರೆ ಅಲ್ವಾ? ಹೌದು ಸ್ವಾಮಿ ಅಂತ ಹೇಳ್ತಾಳೆ. ನಾನು ಈ ಕಡೆ ದಕ್ಷಿಣದಲ್ಲಿ ಹುಟ್ಟಿ ಈಗ ಗುಜರಾತಿಗೆ ಬಂದೆ, ಇಲ್ಲಿ ನನಗೆ ಈ ಒಂದು ವ್ಯವಸ್ಥೆ ಆಯಿತು. ಮತ್ತೆ ಮುಂದಕ್ಕೆ ವೃಂದಾವನಕ್ಕೆ ಹೋದಾಗ ಸ್ವಲ್ಪ ಯೌವನ ಬಂತು ಅಂತೇಳಿ, ಅಲ್ಲಿ ಕೃಷ್ಣನ ಲೀಲೆ ಈಗಲೂ ನಡೀತಾ ಇದೆ, ಕೃಷ್ಣನ ಶಕ್ತಿ ಚೈತನ್ಯ ನಡೀತಾ ಇದೆ. ಆದ ಕಾರಣ ನನಗೆ ಸ್ವಲ್ಪ ಯೌವನ ಬಂತು. ಆದರೆ ನನಗಿಂತ ಹೆಚ್ಚು ಇವರು ಮುದುಕರಾಗಿದ್ದಾರೆ. ಯಾರು? ಜ್ಞಾನ ವೈರಾಗ್ಯರು ಅಂತ ಹೇಳ್ತಾರೆ. ಏನು ಮಾಡೋದು ಇದಕ್ಕೆ? ಏನು ಮಾಡಿದರು?
ಅವರ ಕಿವಿ ಹತ್ರ ಮಂತ್ರ ಹೇಳಿದರು, ಓಂಕಾರ ಹೇಳಿದರು, ಶಂಖನಾದ ಮಾಡಿದರು, ಜಾಗಟೆ ಏನು ಮಾಡಿದ್ರು ಈ ಮಕ್ಕಳು ಎದ್ದೇಳುವುದಿಲ್ಲ. ಯಾರು? ಜ್ಞಾನ ಮತ್ತು ವೈರಾಗ್ಯರು. ಭಕ್ತಿವಾಗಿ ಇವಳು ಕೃಶ ಆಗಿದ್ದಾಳೆ, ಆದರೂ ತಾಯಿ ಸ್ವಲ್ಪ ಜವಾಂತಿ ಇದ್ದಾಳೆ, 25-30ರಾಗಿ ಕಾಣ್ತಾಳೆ. ಇವರೆಲ್ಲ 80ರಾಗಿ ಕಾಣ್ತಾರೆ. 15, 16, 18ರ ಹುಡುಗರಾಗಿದ್ದವರು ಬೇಕಾದವರು ಯಾರು? ಜ್ಞಾನ ಮತ್ತು ವೈರಾಗ್ಯರು ಕಂಪ್ಲೀಟ್ ಮುದುಕರಾಗಿ ಬಿಟ್ಟಿದ್ದಾರೆ. ಏನು ಮಾಡುವುದಂತ ಇವರು ಗೊತ್ತಾಗೋದಿಲ್ಲ. ನಾರದರು ಎಲ್ಲ ಪುಸ್ತಕ ಬಿಡಿಸಿ ನೋಡಿದರು. ಆಮೇಲೆ ಬದರಿಕಾಶ್ರಮಕ್ಕೆ ಹೋಗಿ ತಪಸ್ಸು ಮಾಡುವಂತೆ ಆಲೋಚನೆ ಮಾಡ್ತಾರೆ. ಆಗ ಸನಕ ಸನಂದನ ಸನತ್ಕುಮಾರ ಸನಜ್ಜಾತರು ಬಂದು ಶ್ರೀಮದ್ ಭಾಗವತದ ಪಾರಾಯಣವನ್ನು ಮಾಡಿ ಅಂತ ಹೇಳ್ತಾರೆ. ಶ್ರೀಮದ್ ಭಾಗವತವನ್ನು ಪಾರಾಯಣ ಮಾಡ್ತಾ ಮಾಡ್ತಾ ಅದು ಮಧ್ಯಮ ಹಂತಕ್ಕೆ ಬಂದಾಗ ಭಕ್ತಿ ಪೂರ್ತಿ ಜವಾನರಾಗಿಬಿಟ್ಟಳು. ಕುಣಿಲಿಕ್ಕೆ ಶುರು ಮಾಡಿದ್ರು, ನೃತ್ಯ ಮಾಡಲು. ಜ್ಞಾನ ವೈರಾಗ್ಯರು ಕುಣಿಲಿಕ್ಕೆ ಶುರು ಮಾಡಿದರು. ಅವರ ಶಿಷ್ಯೆಯಾದಂಥ ಸೇವಕಿಯಾದಂಥ ಮೋಕ್ಷ ಎಂಬ ಒಂದುಂಟು, ಅವಳು ಕೂಡ ಕೆಳಗೆ ಬಂದಲಂತೆ. ಎಲ್ಲ ದೇವತೆಗಳು ಅಲ್ಲಿ ಭಾಳ ಹರ್ಷೋಲ್ಲಾಸವನ್ನು ವ್ಯಕ್ತ ಮಾಡಿದಂತೆ. ಇದು ಏನನ್ನು ಸೂಚಿಸ್ತದೆ ಅಂದರೆ ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತ್ವ, ನಿಶ್ಚಲತ್ವೇ ಜೀವನ್ಮುಕ್ತಿ ಅಂತ ಹೇಳ್ತಾರೆ. ಸತ್ಸಂಗ ಮಾಡಬೇಕು ಅಂತೆ. ಇದು ಸತ್ಸಂಗ. ನಾವು ಪ್ರವಚನ ಮಾಡ್ತಾ ಇದ್ದೇವೆ, ನೀವು ಕೇಳ್ತಾ ಇದ್ದೀರಿ. ಕೇಳಿದ್ರಲ್ಲಿ ನಮ್ಮ ಮನಸ್ಸಿಗೆ ಏನಾದರೂ ಒಳ್ಳೆಯದು ಉಂಟ ಅಂತ ನಾವು ಸ್ವೀಕರಿಸೋದಂತೆ. ಸ್ವೀಕರಿಸಿದಾಗ ನಮ್ಮ ಮನಸ್ಸು ವಿಕಾಸ ಆಗ್ತದೆ. ಇಲ್ಲ ಇದ್ರೆ ಮನಸ್ಸಿನಲ್ಲಿ ಒಂದಲ್ಲ ಒಂದು ಚಿಂತೆಯಿಂದ ಕಾರ್ಗತ್ತಲೆ ಮತ್ತೆ ಕತ್ತಲು ಆವರಿಸಿರ್ತದೆ. ಎಲ್ಲಿ ಹೋದರೂ ದುಃಖ, ಮನೆಯಲ್ಲಿ ಹೋದರೆ ಅತ್ತ ಮಾವರ ಕಿರಿಕಿರಿ, ಯಜಮಾನರ ಕಿರಿಕಿರಿ, ಕೆಲಸದವರ ಕಿರಿಕಿರಿ, ನನಗೆ ಆರೋಗ್ಯದ ಕಿರಿಕಿರಿ, ಇಂಥ ಅನೇಕ ಸಮಸ್ಯೆಗಳಂತ ನಾವು ಬೇಯ್ತಾ ಇರ್ತೇವೆ. ಆದರೆ ಇದಕ್ಕೆಲ್ಲ ಪರಿಹಾರ ಉಂಟಲ್ವ? ಇದನ್ನು ನಾವು ಮರಿಬೇಕಾದ್ರೆ ಭಗವಂತನ ನಾಮಸ್ಮರಣೆ ನಿರಂತರ ಇರಬೇಕು ಅಂತ ಹೇಳ್ತಾರೆ. ಆ ಒಂದು ಪರಮ ಲಕ್ಷ್ಯದಿಂದ ಈ ಭಾಗದಲ್ಲಿ ನಮ್ಮ ಬೈಂದೂರು, ಈ ನಮ್ಮ ಗೋಳಿಹೊಳೆ ಬೆಳಿಶಿಲೆ ವಿನಾಯಕನ ಸನ್ನಿಧಾನದಲ್ಲಿ ಚಾತುರ್ಮಾಸ ಮಾಡಬೇಕೆಂಬ ಸಂಕಲ್ಪನೆ ಆ ವಿನಾಯಕೊಂದಾಗಿರ್ಬೋದು. ಇಲ್ಲ ಇದ್ದರೆ 3 ವರ್ಷದಿಂದ ನಿಮ್ಮ ಶಾಸಕರಾದಂಥ ನಮ್ಮ ಗುರುರಾಜ್ ಗಂಟೆಹೊಳೆ ಪರಿವಾರ ಸಮೇತ ಬಂದು ಕೇಳ್ತಿದ್ರು, ಗುರುಗಳೇ ನಮ್ಮ ಭಾಗದಲ್ಲಿ ಜನಕ್ಕೆ ಜ್ಞಾನ ಭಕ್ತಿ ವೈರಾಗ್ಯ ಇರ್ಬೋದು, ಸಂಸ್ಕಾರ ಇರ್ಬೋದು, ಇದರ ಒಂದು ಜಾಗೃತಿ ಆಗಬೇಕು, ಅದಕ್ಕೊಂದು ಅವಕಾಶ ಕೊಡಿ ಅಂತ ಕೇಳ್ತಿದ್ರು. ಆ ಸಂದರ್ಭ ಬಂದಾಗ ನೋಡೋಣ ಅಂತ ಹೇಳ್ತೆ. ಈ ಸಲವೂ ಕೂಡ ಬೇರೆ ಬೇರೆ ಕಡೆ ನಮಗೆ ಇದಿತ್ತು, ಕೋರಿಕೆ ಇತ್ತು. ಆದರೆ ಮತ್ತೆ ಇಲ್ಲಿ ಬರಬೇಕು ಅಂತ ಯಾಕೋ ದೈವ ಸಂಕಲ್ಪ ಇತ್ತು. ಒಟ್ಟಾರೆ ಮೇಲೆ ಈ ಚಾತುರ್ಮಾಸವನ್ನು ನಾವು ಬೇರೆ ಬೇರೆ ಕಡೆಯಲ್ಲಿ ಮಾಡುವುದರಿಂದ ಜನರಲ್ಲಿ ಜ್ಞಾನ ಭಕ್ತಿ ಇರ್ಬೋದು, ಸಂಸ್ಕಾರ ಇರ್ಬೋದು, ಅದನ್ನು ಮತ್ತೆ ಮತ್ತೆ ಹೆಚ್ಚೆಚ್ಚು ಬೆಳೆಸುವುದರ ಮುಖಾಂತರ ಅವರ ವೈಯಕ್ತಿಕವಾದಂಥ ಬದುಕು ಕೂಡ ತುಂಬ ಸುಂದರ ಆಗ್ತದೆ, ಶಾಂತಿ ಆಗ್ತದೆ ಸಂಸ್ಕಾರದಿಂದ. ಅದೇ ರೀತಿಯಲ್ಲಿ ನಿಮಗೆ ಮುಂದಿನ ಜನ್ರೇಷನ್ ನಮ್ಮ ಮಕ್ಕಳಿಗೆ ಕೂಡ ಒಂದು ಒಳ್ಳೆಯ ಸಂಸ್ಕಾರದ ಪಾಠ ಸಿಗ್ತದೆ. ಬೆಳಿಗ್ಗೆ ಯಜ್ಞ ನಡೀತದೆ, ಆಮೇಲೆ ಭಜನೆ ಆಗ್ತದೆ, ಸತ್ಸಂಗ ಆಗ್ತದೆ, ಸಂಧ್ಯಪುರ ನಾಟಕ ಇರ್ಬೋದು, ಯಕ್ಷಗಾನದ ಮುಖಾಂತರ ಜನರಲ್ಲಿ ಸಂಸ್ಕಾರದ ಒಂದು ಪ್ರವಾಹವನ್ನು ಹರಿಸ್ತಕ್ಕಂಥ ದೊಡ್ಡ ಕೈಂಕರ್ಯ ಚಾತುರ್ಮಾಸದ ವೇದಿಕೆ ಮಾಡ್ತಾ ಇದೆ. ಆದ್ದರಿಂದ ಈ ಚಾತುರ್ಮಾಸದ ವೇದಿಕೆ ನಿರಂತರ ಬೇರೆ ಬೇರೆ ಹಳ್ಳಿಯಿಂದ ಬರ್ತಾ ಇದ್ದೀರಿ. ಇವತ್ತು ಕೂಡ ನೀವು ಬಂದಿದ್ದೀರಿ. ನಿಮ್ಮ ಎಲ್ಲ ಸೇವೆಗಳು ಆ ಸ್ವಾಮಿ ಸನ್ನಿಧಾನಕ್ಕೆ ಅರ್ಪಣೆ ಆಗಲಿ. ಆ ವಿಘ್ನೇಶ್ವರ ಸಂತೃಪ್ತನಾಗ್ತಾರೆ. ಬೆಳ್ಳಂಬೆಳಿಗ್ಗೆ ಯಜ್ಞ ಮಾಡ್ತದೆ. ಯಜ್ಞ ಮಾಡೋದ್ರಿಂದ ಆ ಭಗವಂತ ಸಂತೃಪ್ತಿ ಆಗ್ತಾನೆ. ಸ ಯಜ್ಞ ಪ್ರಜಾಸಷ್ಟ ಪ್ರೋವಾಚ ಪ್ರಜಾಪತಿ ಅನೇನ ಪ್ರಶ್ವಿಶ್ವದಾಂ ಯಸಾವೋಸಿ ಇಷ್ಟಕಾಮದು ಕೊಂತ ಇರ್ತದೆ. ಭಗವಂತ ನಿಮ್ಮ ಇಷ್ಟಾರ್ಥವನ್ನು ಪೂರೈಸಲಿಕ್ಕಾಗಿ ಯಜ್ಞಗಳನ್ನು ಸೃಷ್ಟಿ ಮಾಡಿದ್ದೇನೆ, ಯಜ್ಞಗಳಿಂದ ನಿಮಗೆ ಒಳ್ಳೆಯದಾಗಲಿಂತೆ. ಆ ನಿಟ್ಟಿನಲ್ಲಿ ಬೇರೆ ಬೇರೆ ಹಳ್ಳಿಯಿಂದ ದಿನಂಪ್ರತಿ ಬರೆದು ಸೇವೆಯನ್ನು ಮಾಡ್ತಾ ಇದ್ದೀರಿ. ಈ ಸೇವೆಯನ್ನು ಸ್ವೀಕರಿಸಿದಂಥ ವಿಘ್ನೇಶ್ವರ ನಿಮ್ಮ ಇಡೀ ಕುಟುಂಬಕ್ಕೆ ಒಳ್ಳೇದು ಮಾಡಿ ಮುಂದಿನ ನಮ್ಮ ಎಲ್ಲ ಪೀಳಿಗೆಗೆ ಎಲ್ಲ ಸಂಸ್ಕಾರ ಇರ್ಬೋದು, ಜ್ಞಾನ ಇರ್ಬೋದು, ವಿದ್ಯೆ ಇರ್ಬೋದು, ಸಕಲ ಸಂಪತ್ತನ್ನು ಕೊಡಲಿಂತೆ ಒಂದೊಂದು ಮಾತನ್ನು ಭಗವತ್ ಸನ್ನಿಧಾನಕ್ಕೆ ಅರ್ಪಿಸ್ತಾ ಇದ್ದೇನೆ. ಬೋಲು ಶ್ರೀರಾಮಚಂದ್ರ ಭಗವಾನ್ ಕಿ. ಇದುವರೆಗೂ ಸೇರಿರುವ ಸಮಸ್ತ ಭಕ್ತಾದಿಗಳನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿ ಅನುಗ್ರಹಿಸಿದ ಶ್ರೀಗಳಿವರು ಮಂತ್ರಾಕ್ಷತೆಯನ್ನು ನೀಡಿ ಆಶೀರ್ವದಿಸಲಿದ್ದಾರೆ. ದಯವಿಟ್ಟು ಸೇರಿರುವ